ವೀಕ್ಷಕರಿಗೆ ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಏನು ಸಂಕೇಶ್ವರದ ಮಹಾಲಕ್ಷ್ಮಿ ಜಾತ್ರೆ ಅಂಗವಾಗಿ ಏನು ರಾದ್ದಾಂತಗಳು ನಡೀತಾ ಇದೆ. ಕಳೆದ ಸುಮಾರು 3-4 ತಿಂಗಳಿನಿಂದ ಏನು ಮಹಾಲಕ್ಷ್ಮಿ ಜಾತ್ರೆ 2027ಕ್ಕೆ ಏನು ಜಾತ್ರೆ ಆಗ್ತಾ ಇದೆ, ಆ ಜಾತ್ರೆಯ ಅಂಗವಾಗಿ ಕಳೆದ 5-6 ತಿಂಗಳಿನಿಂದ ಏನು ಸಂಕೇಶ್ವರದ 2 ಗುಂಪುಗಳಂತ ಇಲ್ಲಿ ನಾವು ಹೇಳ್ಬೇಕಾಗ್ತದೆ. ಈ 2 ಗುಂಪುಗಳ ಮಧ್ಯೆ ಜಾತ್ರೆಯ ವಿಷಯ ವಿವಾದಕ್ಕೆ ಆಸ್ಪದ ಮಾಡಿಕೊಟ್ಟಿತ್ತು. ಯಾಕಂದ್ರೆ 2016ರ ಲೆಕ್ಕಪತ್ರ ವಿಷಯದಲ್ಲಿ ಸ್ವಲ್ಪ ಅಪ್ರಾತಪ್ರ ಆಗಿದೆ ಅಂತಕ್ಕಂಥ ಧೋರಣೆಯನ್ನ ಏನು ಅಪ್ಪ ಸಾಹೇಬ್ ಸಿರ್ಕೋಳಿಯನ್ನ ವಿರೋಧಿಸ್ತಕ್ಕಂಥ ಜನ ಅಥವಾ ಆ ಸಂದರ್ಭದಲ್ಲಿ ಏನು ಜಾತ್ರೆಯ ಅಧ್ಯಕ್ಷರಾಗಿದ್ರು ಈ ಸಿರ್ಕೋಳಿ ಅವರು ಸರಿಯಾದ ಲೆಕ್ಕಪತ್ರವನ್ನ ಜಾತ್ರಾ ಕಮಿಟಿಗೆ ಅಥವಾ ಸಾರ್ವಜನಿಕರಿಗೆ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪವನ್ನ ಎದುರಾಳಿ ಬಂದವರು ಮಾಡ್ತಾ ಇದ್ರು. ಇದರಿಂದ ಮಾನಸಿಕವಾಗಿ ನೊಂದಿದ್ದಂತ ಅಪ್ಪ ಸಾಹೇಬ್ ಸಿರ್ಕೋಳಿ ಅವರು ಕೂಡ ಹಠಾತ್ ಆಗಿ ಲೆಕ್ಕಪತ್ರವನ್ನು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಅನೇಕ ಅನುಮಾನಗಳಿಗೆ ಎಡೆ ಕೂಡ ಆಗಿತ್ತು. ಆದ್ರೆ ಸಭೆ ಮೇಲೆ ಸಭೆಯನ್ನ ಏನು ಸಿರ್ಕೋಳಿ ವಿರೋಧಿ ಬಣದವರು ಮಾಡಿದ್ರು, ಆ ಸಂದರ್ಭದಲ್ಲಿ ಜಾಗೃತರಾದಂತಹ ಸಿರ್ಕೋಳಿ ಮತ್ತು ಅವರ ಬೆಂಬಲಿಗರು ಇವತ್ತು ಏನು ಸಂಕೇಶ್ವರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ಸಭೆಯನ್ನು ಕರೆಯುವುದರ ಮೂಲಕವಾಗಿ 2026ರ ಜಾತ್ರೆಯ ಲೆಕ್ಕಪತ್ರವನ್ನ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ನಾನ್ ಮೇಲೂ ಅಂತಕ್ಕಂಥ ಒಂದು ಹಠಮಾರಿ ಧೋರಣೆಗೆ ಏನು 2 ಗುಂಪಿನವರು ಬಿದ್ದಿದ್ರು. ಅಪ್ಪ ಸಾಹೇಬ್ ಸಿರ್ಕೋಳಿ ಲೆಕ್ಕ ಕೊಟ್ಟರು ಕೂಡ ಈ ಲೆಕ್ಕ ಸರಿ ಇಲ್ಲತಕ್ಕಂಥ ಆರೋಪವನ್ನ ಅಪ್ಪ ಸಾಹೇಬ್ ಸಿರ್ಕೋಳಿ ಅವರನ್ನ ವಿರೋಧಿಸ್ತಕ್ಕಂಥ ಜನ ಈ ಜಾತ್ರೆಯ ಲೆಕ್ಕಪತ್ರದ ವಿಷಯ ಎಷ್ಟೊಂದು ವಿಕೋಪಕ್ಕೆ ಹೋಯ್ತು ಅಂತಂದ್ರೆ, ಏನು ಸಿರ್ಕೋಳಿ ಬಣದವರು ಇರ್ಬೋದು ಅಥವಾ ಸಿರ್ಕೋಳಿಯ ವಿರುದ್ಧ ತಂಡದಲ್ಲಿ ಏನು ಗುರುತಿಸಿಕೊಂಡಿದ್ರು, ಅವರೆಲ್ಲರೂ ಕೂಡ ದೇವಿಯ ಅಂಗಾರವನ್ನ ಬಡಿಯುವುದರ ಮೂಲಕವಾಗಿ ನಾವೇ ಸತ್ಯವಂತರು ಅಂತಕ್ಕಂಥ ಒಂದು ಧೋರಣೆಯನ್ನ ತಾಳಿದ್ರು. ಬಹುಶಃ ಇವರಿಗೆ ಅಂಗಾರದ ಬೆಲೆ ಗೊತ್ತಿಲ್ಲ ಅನ್ಸುತ್ತೆ. ಅಂಗಾರ ಅಂತಂದ್ರೆ ಇವರಿಗೆ ಬೂದಿ ಅಂತ ಇರ್ಬೋದು, ಆದ್ರೆ ನಿಜವಾದ ಅಂಗಾರದ ಅಥವಾ ದೇವಿಯ ಶಕ್ತಿ ಏನು ಅಂತಂದ್ರೆ ಅದು ಬೂದಿ ಆಗಿದ್ರು ಕೂಡ ಬೂದಿ ಮುಚ್ಚಿದ ಕೆಂಡದ ರೂಪದಲ್ಲಿ ಖಂಡಿತವಾಗಿಯೂ ಯಾರು ಇವತ್ತು ಸುಳ್ಳನ್ನ ಹೇಳಿದ್ದಾರೆ ಅವರಿಗೆ ಶಾಪದ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ತಟ್ಟುತ್ತದೆ ಅಂತಕ್ಕಂಥ ಧೋರಣೆಯನ್ನ ಭಕ್ತರು ಕೂಡ ಅಲ್ಲಿ ಹೊಂದಿದ್ರು. ಏನು ಅಪ್ಪ ಸಾಹೇಬ್ ಸಿರ್ಕೋಳಿ 2016ರ ಜಾತ್ರೆಯ ಅಧ್ಯಕ್ಷರಾಗಿ ಏನು ಕೆಲಸವನ್ನ ಮಾಡಿದ್ರು, ಆ ಸಂದರ್ಭದ ಲೆಕ್ಕಪತ್ರವನ್ನ ಸಂಕೇಶ್ವರದ ಒಬ್ಬ ಖಾತೆದಾರ ಮನೆತನದ ಬಸನಗೌಡ ಪಾಟೀಲ್ ಅವರು ಲೆಕ್ಕಪತ್ರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಉದ್ದಿಮೆ ಸುನೀಲ್ ಪರ್ವತರಾವ್ ಅವರು ನೀವು ಕೊಡ್ತಕ್ಕಂಥ ಲೆಕ್ಕಪತ್ರದಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳಿದೆ ಅಂತ ಹೇಳಿ ಧ್ವನಿಯನ್ನ ಎತ್ತಿದ್ರು. ಈ ಧ್ವನಿಗೆ ಸಿರ್ಕೋಳಿಯನ್ನ ವಿರೋಧಿಸ್ತಕ್ಕಂಥ ಗುಂಪು ಸಪೋರ್ಟ್ ಆಗಿ ನಿಂತಿತ್ತು. ಆದ್ರೆ ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡಂತ ಬಸನಗೌಡ ಪಾಟೀಲ್ ಮತ್ತು ಅವರ ತಂಡದವರು ನಾನು ಆಣೆ ಪ್ರಮಾಣ ಮಾಡಿ ಹೇಳ್ತೀನಿ, ದೇವಿಯ ಗುಡಿಮೆಯಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಲೆಕ್ಕಪತ್ರದಲ್ಲಿ ಮೋಸ ಆಗಿಲ್ಲ, ಅನ್ಯಾಯ ಆಗಿಲ್ಲ ಅಥವಾ ಜನರ ದುಡ್ಡನ್ನ ಜಾತ್ರೆಯ ಹೆಸರಿನ ನೆಪದಲ್ಲಿ ನಾವು ದುರ್ಬಳಕೆಯನ್ನ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಅವರು ಕೂಡ ಅಂಗಾರವನ್ನ ಮುಟ್ಟಿದ್ರು. ತದನಂತರದಲ್ಲಿ ಅಪ್ಪ ಸಾಹೇಬ್ ಸಿರ್ಕೋಳಿ ಅವರು ಅಂಗಾರವನ್ನ ಮುಟ್ಟಿದ್ರು, ಅಮರ್ ನಲ್ವಾಡಿ ಕೂಡ ಅಂಗಾರವನ್ನ ಮುಟ್ಟಿದ್ರು. ಅದೇ ರೀತಿಯಾಗಿ ಸುನೀಲ್ ಪರ್ವತರಾವ್, ನಂದು ಮುಡಿಸಿ, ರೋಹನ್ ನೇಸರಿ ಇವರೆಲ್ಲರಿಗೂ ಬಹುಶಃ ಅಂಗಾರದ ಬೆಲೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಅಥವಾ ಜನರ ಮುಂದೆ ನಾವೇ ಸತ್ಯವಂತರು ಅನ್ನೋ ಧೋರಣೆಯಲ್ಲಿ ಏನು ಪ್ರಸಾದವನ್ನ ಮುಟ್ಟಿದ್ದಾರೆ, ಅವರವರ ಕರ್ಮ ಅವರವರನ್ನ ಮುಂದಿನ ದಿನಗಳಲ್ಲಿ ಧರ್ಮ ನೋಡ್ಕೊಳ್ಳುತ್ತೆ. ಆದ್ರೆ ಅವರು ಯಾವ ಕಾರಣಕ್ಕೆ ಅಂಗಾರ ಮುಟ್ಟಿದ್ರು ಬಿಟ್ಟಿದ್ರು ಅವರಿಗೆ ಬಿಟ್ಟ ವಿಷಯ. ಆದರೆ ದೇವರ ಹೆಸರಿನಲ್ಲಿ ಇಷ್ಟೊಂದು ರಾದ್ದಾಂತ ಮಾಡಿ ಜಾತ್ರೆಯನ್ನ ಮಾಡುವ ನಿಟ್ಟಿನಲ್ಲಿ ಅಥವಾ ತಮ್ಮ ಇಮೇಜ್ಗಾಗಿ ಏನು ಗುರುತಿಸಿಕೊಂಡಿದ್ರು ಅಂತಕ್ಕಂಥ ಭಾವನೆ ಕೂಡ ಅಲ್ಲಿ ಬಂದಂತ ನಿಜವಾದ ದೇವಿಯ ಭಕ್ತರಲ್ಲಿ ಮಾತು ಕೇಳಿ ಬರ್ತಾ ಇತ್ತು. ಯಾವಾಗ ಲೆಕ್ಕಪತ್ರದ ವಿಷಯದಲ್ಲಿ ಮಾತಿಗೆ ಮಾತು ಬೆಳೆದು ಒಂದು ವಿಕೋಪದ ಹಂತಕ್ಕೆ ಹೋಗ್ತಾ ಇತ್ತು, ಆ ಸಂದರ್ಭದಲ್ಲಿ ಸಂಕೇಶ್ವರ ಪೊಲೀಸ್ ಠಾಣೆಯ CPI ಗಣಪತಿ ಕೊಗನೊಳ್ಳಿ ಮತ್ತು ಇನ್ನುಳಿದ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಅದರಲ್ಲಿ ಮುಖ್ಯವಾಗಿ ವಿಠಲ್ ನಾಯ್ಕ್ ಅಂತಕ್ಕಂಥ PSI ಈ ಜನರನ್ನ ನಿಯಂತ್ರಿಸುವಲ್ಲಿ ಹರಸಾಹಸವನ್ನು ಪಟ್ಟು ತಮ್ಮ ಸಿಬ್ಬಂದಿಗಳ ಜೊತೆ ಸೇರಿ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಗದ ರೀತಿಯಲ್ಲಿ ಏನು ಕೆಲಸವನ್ನ ಮಾಡಿದ್ರು, ಅದು ಇಡೀ ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶಂಸೆಗೆ ಪಾತ್ರ ಆಗಿದೆ ಅಂತ ಹೇಳ್ಬೋದು. ಯಾವಾಗ ದೇವಿ ಹೆಸರಿನಲ್ಲಿ ಇಷ್ಟೊಂದು ರಾದ್ದಾಂತಗಳನ್ನ ಮಾಡಿ ಜಾತ್ರೆಯ ವಿಷಯವನ್ನೇ ಮುಂದಿಟ್ಟುಕೊಂಡು ಈ ಸಂಕೇಶ್ವರನ ಮಹಾನಗರದ ಜನತೆಯನ್ನ ದಾರಿಯನ್ನ ತಪ್ಪಿಸ್ತಾ ಇದ್ದಾರಲ್ಲ, ಆ ದೇವಿ ಖಂಡಿತ ಇವರು ಯಾರನ್ನು ಕೂಡ ಕ್ಷಮೆ ಮಾಡೋದಿಲ್ಲ. ಇನ್ನು ಅಸಲಿ ವಿಷಯಕ್ಕೆ ಬರ್ಬೇಕಂತಂದ್ರೆ, ನಾವು ತರಾತುರಿಯಲ್ಲಿ ಸುದ್ದಿಯನ್ನ ಮಾಡ್ತಾ ಇರೋದ್ರಿಂದ ಇವತ್ತು ಏನು ಪ್ರಮುಖ ವಿಷಯಗಳಾಯಿತು ಅದನ್ನು ಮಾತ್ರ ಹೇಳ್ತಾ ಇದ್ದೀವಿ. ಸಂಪೂರ್ಣ ವಿಡಿಯೋಗಾಗಿ ನೀವು ದಯವಿಟ್ಟು ನಾಳೆವರೆಗೆ ಕಾಯಿರಿ ಅಂತ ಹೇಳಿ ನಾವು ಕೂಡ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಏನು ಈ ಭಾಗದ ದಾನಶೂರ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ, ಅಪ್ಪ ಸಾಹೇಬ್ ಸಿರ್ಕೋಳಿ ಅವರನ್ನೇ ಪರೋಕ್ಷವಾಗಿ ಟಾರ್ಗೆಟ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಂದೆಯ ಪರಿಸ್ಥಿತಿಯನ್ನ ನೋಡಿಕೊಳ್ಳಲಾಗದ ಮಗ ಸಂಜಯ್ ಸಿರ್ಕೋಳಿ ತುಂಬಾ ಅಗ್ರೆಸಿವ್ ಆಗಿ ಎದುರಾಳಿಗೆ ಖಡಕ್ ಉತ್ತರವನ್ನ ಕೊಟ್ಟರು. ಆಣೆ ಪ್ರಮಾಣ ಮಾಡುವುದರ ಮೂಲಕವಾಗಿ ನಮ್ಮ ಕುಟುಂಬ ಒಂದು ದೇವಿಯ ಜಾತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ದೇವರ ಸಲುವಾಗಿ ನಾವು ಏನೋ ತ್ಯಾಗವನ್ನ ಮಾಡಿದ್ದೇವೆ ಮತ್ತು 2016ರ ಜಾತ್ರೆಯಲ್ಲಿ ನಾವು ಎಷ್ಟೊಂದು ದಾನವನ್ನ ಮಾಡಿದ್ದೇವೆ ಅಥವಾ ದೇವಿಯ ಜಾತ್ರೆಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಅನ್ನೋದನ್ನ ಅಂಕಿ ಸಮೇತವಾಗಿ ಹೇಳಿದಾಗ ಜನ ಸಂಜಯ್ ಸಿರ್ಕೋಳಿಗೆ ಜೈ ಅಂದ್ರು. ಇದೆಲ್ಲದರ ಮಧ್ಯದಲ್ಲಿ ಅಮರ್ ನಲ್ವಡೆ ಇವತ್ತಿನ ನಿಜವಾದ ಈ ಒಂದು ಜಾತ್ರೆಯ ಸಭೆಯ ಹೀರೋ ಅಂತ ಹೇಳ್ಬೋದು. ಯಾವಾಗ ಅಮರ್ ನಲ್ವಡೆ ತುಂಬಾ ಅಗ್ರೆಸಿವ್ ಆಗಿ ಎಲ್ಲವನ್ನ ಪಕ್ಕಕ್ಕಿಟ್ಟು ಏನು ಆತ್ಮಸಾಕ್ಷಿಯಾಗಿ ಪ್ರಮಾಣವನ್ನ ಮಾಡುವುದರ ಮೂಲಕವಾಗಿ ಏನು ಜಾತ್ರಾ ಕಮಿಟಿ ಒಳಗೆ ಏನ್ ನಡೀತಾ ಇತ್ತು, ಹೊರಗಡೆ ಏನ್ ನಡೀತಾ ಇತ್ತು, ಯಾವ ಸಂದರ್ಭದಲ್ಲಿ ಯಾರಿಂದ ಮೋಸ ಆಯಿತು, ಯಾರಿಂದ ಅನ್ಯಾಯ ಆಯಿತು, ಯಾರು ಅಧಿಕಾರಕ್ಕಾಗಿ ಹಪಾಹಪಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಾರ್ವಜನಿಕರ ಮುಂದೆ ಬಿಚ್ಚಿಟ್ಟಾಗ ಏನು ಒಂದು ಲೆಕ್ಕಪತ್ರವನ್ನ ಕೇಳ್ತಾ ಇದ್ದಾರೋ ಅವರಿಗೆ ಸ್ವಲ್ಪ ಮುಜುಗರ ಕೂಡ ಆಯಿತು ಅಂತ ಇಲ್ಲಿ ಕಂಡು ಬರ್ತಾ ಇತ್ತು. ಇನ್ನುಳಿದಂತೆ ನಾವು ಲೆಕ್ಕಪತ್ರ ಕೇಳಿದವರು ಸರಿಯಾಗಿ
ಕೇಳಿಲ್ಲ ಅಂತ ಹೇಳಿಲ್ಲ. ಅವರು ಕೇಳಿದ್ದು ಕೂಡ ನ್ಯಾಯಯುತ ಬೇಡಿಕೆ ಆಗಿದ್ರು ಕೂಡ ಅನಗತ್ಯವಾಗಿ ಆರೋಪ ನಾವು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರ್ತಾ ಇತ್ತು. ಯಾವಾಗ ಅಂಕಿ ಸಂಖ್ಯೆಗಳ ಸಮೇತ ಸಿರ್ಕೋಳಿ ಅವರ ಪುತ್ರ ಸಂಜಯ್ ಸಿರ್ಕೋಳಿ ಇರ್ಬೋದು, ಬಸನಗೌಡ ಪಾಟೀಲ್ ಇರ್ಬೋದು, ಅಥವಾ ಅಮರ್ ನಿಲ್ವಡಿ ಇರ್ಬೋದು, ಇವರೆಲ್ಲವರು ಲೆಕ್ಕಪತ್ರವನ್ನ ಕೊಟ್ಟಾಗ ಅಲ್ಲಿ ಬಂದಂತ ಸಾರ್ವಜನಿಕರು ಕೂಡ ಅಪ್ಪ ಸಾಹೇಬ್ ಸಿರ್ಕೋಳಿ ಅವರದ್ದು ಏನೂ ತಪ್ಪಿಲ್ಲ, ಅವ್ರಿಂದ ನಾವು ಜಾತ್ರೆಯನ್ನ ಮಾಡೋದಿಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಹೊಂದಿದ್ರು. ಇದೆಲ್ಲದರ ಮಧ್ಯದಲ್ಲಿ ಮಾಜಿ ಸಚಿವ ಮಲ್ಲಾರಿಗೌಡ ಪಾಟೀಲ್ ಅವರ ಮೊಮ್ಮಗ ಮತ್ತು ಈ ಜಾತ್ರೆಯ ಖಾತೆದಾರ ಮನೆತನದಕ್ಕೆ ಏನೋ ಒಂದು ಅಧಿಕಾರ ಇದೆ. ಆ ಅಧಿಕಾರವನ್ನ ಹೊಂದಿರತಕ್ಕಂಥ ಕುಣಾಲ್ ಪಾಟೀಲ್ ಅವರು ಇಡೀ ಭಕ್ತರ ಪರವಾಗಿ ಅಥವಾ ಸಂಕೇಶ್ವರ ಮಹಾಜನತೆಯ ಪರವಾಗಿ ಖಡಕ್ಕಾಗಿ ಎಲ್ಲರಿಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ನೀವು ಇದೇ ರೀತಿಯಾಗಿ ಮುಂದುವರಿದುಕೊಂಡು ಹೋದ್ರೆ ನಿಮ್ಮೆಲ್ಲರನ್ನು ಬಿಟ್ಟು ಜನರನ್ನ ಜೊತೆ ಕರ್ಕೊಂಡು ಭಕ್ತರನ್ನ ಕರ್ಕೊಂಡು ನನ್ನ ನೇತೃತ್ವದಲ್ಲಿ ನಾನೇ ಜಾತ್ರೆಯನ್ನ ಮಾಡ್ತೀನಿ ಅಂತ ಹೇಳಿದಾಗ ಇಡೀ ಸೇವೆ ಜಯಘೋಷ ಅವರಿಗೆ ಕೊಡ್ತು. ನಾವು ಏನು ಸಂಕೇಶ್ವರ ಮಹಾಲಕ್ಷ್ಮಿ ದೇವಿ ಜಾತ್ರಾ ಕಮಿಟಿಯ ಒಂದು ಸಭೆ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ನಾವು 2-3 ಬಾರಿ ಹೋದಾಗ ನಾನು ವಿಡಿಯೋದಲ್ಲಿ ಹೇಳಿದ್ದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ. ಈಗಾಗಲೇ ಹುಕ್ಕೇರಿ ತಾಲೂಕಿನಲ್ಲಿ 2 ಪ್ರಬಲ ಶಕ್ತಿಗಳು ರಾಜಕಾರಣ ಮಾಡ್ತಾ ಇರೋದ್ರಿಂದ ಅವರ ಬೆಂಬಲಿಗರು ಮುಂದಿನ ದಿನಗಳಲ್ಲಿ ಅವರಿಗೆ ಅನುಕೂಲವಾಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಜಾತ್ರೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ವಿ. ಆ ಸಂದರ್ಭದಲ್ಲಿ ಕೆಲವರು ನನಗೆ ಫೋನ್ ಮಾಡಿ, ಎಲ್ಲ ನೀವು ದಯವಿಟ್ಟು ರಾಜಕಾರಣ ಇದರಲ್ಲಿ ಬೆರೆಸಬೇಡಿ ಅಂತ ಹೇಳಿದ್ರು. ಆದರೆ ಇವತ್ತಿನ ಸಭೆಯಲ್ಲಿ ಈ ಭಾಗದ ಪ್ರಭಾವಿ ನಾಯಕ ಮತ್ತು ಪ್ರಮುಖ ವ್ಯಕ್ತಿಯಾದಂಥ ಅಮರ್ ನಲ್ವಡೆ ಇದು ಖಂಡಿತವಾಗಿಯೂ ರಾಜಕಾರಣದ ಸಲುವಾಗಿ ನಡೀತಾ ಇದೆ ಅಂತ ಹೇಳಿದಾಗ ನಾವು ಅವತ್ತೇನು ವಿಡಿಯೋದಲ್ಲಿ ಹೇಳಿದ್ವಿ ಅದು ಸತ್ಯ ಅನ್ನೋದು ನಮಗೂ ಕೂಡ ಮನವರಿಕೆ ಆಯಿತು. ಏನೇ ಆಗಲಿ ಸಂಕೇಶ್ವರದ ಮಹಾಲಕ್ಷ್ಮೀ ದೇವಿ ತಾಯಿ ಇವರೆಲ್ಲರಿಗೂ ಒಳ್ಳೆಯ ಸದ್ಬುದ್ಧಿಯನ್ನ ಕೊಡುವುದರ ಜೊತೆಗೆ ತನ್ನ ಜಾತ್ರೆಯನ್ನು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದುವ ರೀತಿಯಲ್ಲಿ ಇವರಿಗೆ ಆಶೀರ್ವಾದನ ಮಾಡಲಿ ಅಂತ ಹೇಳ್ತಾ, ಏನು ಇವತ್ತು ಆನೆ ಪ್ರಮಾಣ ಭಂಡಾರ ಮುಟ್ಟೋದು ಅಂಗಾರ ಮುಟ್ಟೋದು ಆಯ್ತು, ಇವರೆಲ್ಲರೂ ನಾವು ಸಾತ್ವಿಕರು ಅಂತ ಹೇಳಿದ್ರು. ಆದ್ರೆ ನಾನು ಕೂಡ ಈ ಒಂದು ಸಭೆಯಲ್ಲಿ ಇರೋದ್ರಿಂದ ವಸ್ತುಸ್ಥಿತಿ ಏನು ಅನ್ನೋದು ನನ್ನ ಜ್ಞಾನಕ್ಕೆ ಗೋಚರಿಸಿದ ಪ್ರಕಾರ ಇದು ದೇವಿಯ ಜಾತ್ರೆ ಖಂಡಿತವಾಗಿಯೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ರಾಜಕೀಯ 2 ಶಕ್ತಿಗಳ ಗುಂಪಿನ ನಡುವೆ ನಡೀತಕ್ಕಂಥ ಒಂದು ವಾಗ್ವಾದ ಅಂತ ಹೇಳ್ತಾ, ಏನು ಅವರೆಲ್ಲರೂ ಕೂಡ ಆನೆ ಕಿರಿಯನ್ನ ಮಾಡಿದ್ರು ಅದೇ ಪ್ರಕಾರ ನಾನು ಮಹಾಲಕ್ಷ್ಮೀ ದೇವಿಯ ಪರವಾಗಿ ಕುಂಕುಮವನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಾವು ಕೂಡ ಈ ವಿಡಿಯೋನ ಮಾಡ್ಬೇಕಾದ್ರೆ ಯಾರಿಂದಲೂ ಕೂಡ 1 ರೂಪಾಯಿಯನ್ನು ತೆಗೆದುಕೊಳ್ಳದೆ ಅಥವಾ ಯಾರಿಗೆ ನಾವು ಗುಲಾಮರಾಗಿ ಅಥವಾ ಯಾರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಏನು ಕಣ್ಣಾರೆ ಕಾಣ್ತಾ ಇದ್ದೀವಿ, ಕಿವಿಯಿಂದ ಕೇಳ್ತಾ ಇದ್ದೀವಿ, ಕಣ್ಣಿನಿಂದ ನೋಡ್ತಾ ಇದ್ದೀವಿ, ಅದನ್ನೇ ಜನರಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಕೂಡ ಈ ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೀನಿ. ಈ ಮಹಾಲಕ್ಷ್ಮೀ ದೇವಿಯ ಜಾತ್ರೆಯ ವಿಷಯದಲ್ಲಿ ಏನು ನಡೀತಾ ಇದೆ, ಏನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ, ಅಷ್ಟಕ್ಕೂ ಸತ್ಯವಾಗಿ ಪ್ರಾಮಾಣಿಕವಾಗಿ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಿ ನೀಡ್ತಾ ಇದ್ದೀನಿ ಹೊರತಾಗಿ ಇವರು ಯಾರ ಕಡೆಯಿಂದನೂ ಬಿಳಿಗಾಸನ್ನು ಮುಟ್ಟಿಲ್ಲ, ಮುಂದೆ ಕೂಡ ಮುಟ್ಟೋದಿಲ್ಲ ಅಂತ ಹೇಳ್ತಾ, ಭಗವಂತ ಮಹಾಲಕ್ಷ್ಮಿ ತಾಯಿ ಇವರೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದ ಮೂಲಕ ಸಂಪೂರ್ಣ ವಿವರಣೆಯನ್ನ ಈ ಭಾಗದ ಆರಾಧ್ಯ ದೇವಿ ಮಹಾಲಕ್ಷ್ಮಿ ತಾಯಿಯ ಭಕ್ತರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ.